ಹಲೋ ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ SDR ಸ್ಟುಡಿಯೋಸ್ ಕನ್ನಡ ಚಾನಲ್. ನಾನು ನಿಮ್ಮ ಶ್ರೀಧರ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಾಟ್ಸಪ್ನ ಬಗ್ಗೆ ಒಂದು ಟ್ರಿಕ್ಸ್ನ ಹೇಳ್ಕೊಡ್ತಾ ಇದ್ದೀವಿ. ಫ್ರೆಂಡ್ಸ್, ಅದೇನಪ್ಪ ಅಂತಂದರೆ, ಅಕಸ್ಮಾತಾಗಿ ನೀವೇನಾದರೂ ನಿಮ್ಮ ವಾಟ್ಸಪ್ನ ಡಿಲೀಟ್ ಮಾಡಬೇಕಾಗಿ ಬಂದರೆ ಫ್ರೆಂಡ್ಸ್ ನೋಡಿ, ಈ ಒಂದು ನಾವು ಹೇಳ್ಕೊಡ್ತಕ್ಕಂಥ ಒಂದು ಟ್ರಿಕ್ಸಿಂದ ನಿಮ್ಮ ಕಾಂಟ್ಯಾಕ್ಟ್ಸ್ಗಳು ಮತ್ತು ನಿಮ್ಮ ಒಂದು ಫೋಟೋಸು, ವೀಡಿಯೋಸು, ವಾಟ್ಸಪ್ನಲ್ಲಿ ನಿಮ್ಮ ಫ್ರೆಂಡ್ ನಿಮಗೆ ಕಳಿಸಿರೋವು, ನೀವು ಅವ್ರಿಗೆ ಕಳಿಸಿರ್ತಕ್ಕಂಥ ವೀಡಿಯೋಸು ಇನ್ಕ್ಲೂಡಿಂಗ್ ನಿಮ್ಮ ಚಾಟಿಂಗ್ನ ಕೂಡ ನೀವು ನಿಮ್ಮ ಹೊಸ ಒಂದು ವಾಟ್ಸಪ್ನಲ್ಲಿ ಬ್ಯಾಕಪ್ ಮಾಡ್ಬೋದು. ಅದು ಯಾವ ರೀತಿ, ಹೇಗೆ, ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ. ನೀವು ಈ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿ. ಹಾಗೆ ನಿಮ್ಮ ಒಂದು ಹೊಸ ವಾಟ್ಸಪ್ನಲ್ಲಿ ನಿಮ್ಮ ಹಳೆಯ ವಾಟ್ಸಪ್ನಲ್ಲಿ ಇದ್ದಂಥ ಕಾಂಟ್ಯಾಕ್ಟ್ಸು ಮತ್ತು ಚಾಟಿಂಗ್ಸು, ವೀಡಿಯೋಸು, ಫೋಟೋಸ್ಗಳನ್ನೆಲ್ಲನೂ ಕೂಡ ಬ್ಯಾಕಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಟಾಪಿಕ್. ಫ್ರೆಂಡ್ಸ್, ನೀವು ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡಿದ್ರೆ ಅದರ ಇಂಟರ್ಫೇಸ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಮೇಲ್ಗಡೆ 3 ಡಾಟ್ಸ್ ಥರ ಒಂದು ಆಪ್ಷನ್ ಇದೆಯಲ್ಲ, ಈ 3 ಡಾಟ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದರೆ ಇಲ್ಲಿ ಒಂದು 4-5 ಆಪ್ಷನ್ಸ್ಗಳಿದೆ. ಇದರಲ್ಲಿ ಚಾರ್ಟ್ಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಚಾರ್ಟ್ ಬ್ಯಾಕಪ್ ಅಂತ ಹೇಳ್ಬಿಟ್ಟು ಪೂರ್ತಿ ಕೆಳಗಡೆಯಿಂದ ಸೆಕೆಂಡ್ನೇ ಆಪ್ಷನ್ನು, ಇಲ್ಲಿ ಚಾರ್ಟ್ ಬ್ಯಾಕಪ್ ಅಂತಕ್ಕಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಬ್ಯಾಕಪ್ ಅಂತ ಕಾಣಿಸಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಕ್ಕೆ ಮುಂಚೆ 1 ಸೆಕೆಂಡ್ ವೆಯ್ಟ್ ಮಾಡಿ ಫ್ರೆಂಡ್ಸ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ನೋಡಿದ್ರೆ ಇನ್ಕ್ಲೂಡ್ ವೀಡಿಯೋಸ್, ಫ್ರೆಂಡ್ಸ್ಗಳು ನಿಮಗೆ ಕಳಿಸಿರ್ತಕ್ಕಂಥ ವೀಡಿಯೋಸ್ಗಳು ಏನಾದರೂ ಬೇಕು ಅಂತಂದರೆ ಈ ಒಂದು ಇನ್ಕ್ಲೂಡ್ ವೀಡಿಯೋಸ್ ಅಂತಕ್ಕಂಥ ಒಂದು ಆಪ್ಷನ್ನ ಆನ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಅಕಸ್ಮಾತ್ ವೀಡಿಯೋಗಳು ಬೇಕು ಅಂದರೆ ಆನ್ ಮಾಡ್ಕೊಳ್ಳಿ, ನನಗೆ ಬೇಡ, ನಾನು ಆಫ್ ಮಾಡ್ಕೋತೀನಿ ಫ್ರೆಂಡ್ಸ್. ಅಂದರೆ ಈಗ ಇಲ್ಲಿ ನಾವು ನೆಕ್ಸ್ಟ್ ಪ್ರೊಸೆಸರ್ ಬಂದ್ಬಿಟ್ಟು ಬ್ಯಾಕಪ್ ಅಂತಕ್ಕಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡೋಣ ಫ್ರೆಂಡ್ಸ್. ಕ್ಲಿಕ್ ಮಾಡಿದಂಥ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಲೋಡ್ ಆಗಿದ ಮೇಲ್ಗಡೆ ನಮ್ಮ ಒಂದು ಬ್ಯಾಕಪ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ನಮ್ಮ ಒಂದು ವಾಟ್ಸಪ್ನ ಡೇಟಾ ಎಲ್ಲನೂ ಕೂಡ ನಮ್ಮ ಒಂದು ಜಿಮೇಲ್ನಲ್ಲಿ ಬ್ಯಾಕಪ್ ಆಗ್ತಾ ಇರುತ್ತೆ. ಗಮನಿಸ್ಬೋದು ನೀವು ನೋಡಿ, ಇಲ್ಲಿ ಲೋಡ್ ಆಗ್ತಾ ಇದೆ. ಬ್ಯಾಕಪ್ ಇನ್ ಪ್ರೋಗ್ರೆಸ್ 3.1 MB ಆಫ್ 44 MB. ಇದಾಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಫ್ರೆಂಡ್ಸ್, ಅದರಿಂದ ನಾನು ಸ್ವಲ್ಪ ಈ ಒಂದು ವಿಡಿಯೋನ ಮಿನಿಮೈಸ್ ಮಾಡ್ತೇನೆ. ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ನಮ್ಮ ಒಂದು ವಾಟ್ಸಪ್ನ ಬ್ಯಾಕಪ್ ಆಗ್ತಾ ಇದೆ. ನಮ್ಮ ಒಂದು ಜಿಮೇಲಲ್ಲಿ ಈ ಒಂದು ಬ್ಯಾಕಪ್ ಅನ್ನೋ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ ಫ್ರೆಂಡ್ಸ್ ಹೋಗಿ ಏನಾಯಿತು, 95% ಆಗಿದೆ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಇಂಟು ಮಾರ್ಕ್ ಇದೆಯಲ್ಲ, ಅದು ಮಾತ್ರ ಕಟ್ ಮಾಡಬೇಡಿ. ಯಾಕೆಂದರೆ ಈ ಒಂದು ಬ್ಯಾಕಪ್ ಆಗಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಯಾಕೆಂದರೆ ನಮ್ಮ ಹತ್ರ ಇರ್ತಕ್ಕಂಥ ನೆಟ್ವರ್ಕ್ನ ಒಂದು ಆಧಾರದ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಓಕೆ, ನೋಡೋದು ನಮ್ಮ ಈಗ ಈ ಒಂದು ವಾಟ್ಸಪ್ನ ಅಕೌಂಟ್ನ ನಾವೀಗ ಬ್ಯಾಕಪ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಓಕೆ, ಈಗ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಈ ಒಂದು ವಾಟ್ಸಪ್ನ ಡಿಲೀಟ್ ಮಾಡಿಬಿಟ್ಟು ಯಾವ ರೀತಿ ನಮ್ಮ ಒಂದು ಬ್ಯಾಕಪ್ ಮಾಡಿರ್ತಕ್ಕಂಥ ಡೇಟಾನ ಹೊಸ ವಾಟ್ಸಪ್ಗೆ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಇವಾಗ ನಿಮಗೆ ತೋರಿಸ್ತೀನಿ ಫಟಾಫಟ್ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ನೀವು ಅದೇ ರೀತಿ ಮಾಡಿ. ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ನಮ್ಮ ಒಂದು ವಾಟ್ಸಪ್ನ ನಾನು ಮತ್ತೆ ರೀಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ನನ್ನ ಒಂದು ಮೊಬೈಲಲ್ಲಿ ಫ್ರೆಂಡ್ಸ್. ಈಗ ನಾನು ಈ ಒಂದು ವಾಟ್ಸಪ್ನ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಆ್ಯಗ್ರಿ ಆ್ಯಂಡ್ ಕಂಟಿನ್ಯೂ ಇವೆಲ್ಲ ನಿಮಗೆ ಗೊತ್ತೇ ಇರುತ್ತೆ ಫ್ರೆಂಡ್ಸ್. ತದನಂತರ ನಮ್ಮ ಒಂದು ಫೋನ್ ನಂಬರ್ನ ಹಾಕಬೇಕಾಗುತ್ತೆ. ನನ್ನ ಫೋನ್ ನಂಬರ್ನ ಹೊಡಿತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಮಗೆ ಒಂದು ವೆರಿಫಿಕೇಷನ್ ಕೋಡ್ ಬರಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಓಕೆ, ಆಟೋಮೆಟಿಕ್ಕಾಗಿ ಈ ಒಂದು ಕೋಡು ಜನ್ರೇಟ್ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ಓಕೆ, ಈಗ ನೋಡ್ತಾ ಇದ್ದೀರಲ್ಲ, ನಮ್ಮ ಒಂದು ಅಕೌಂಟ್ನ ಬ್ಯಾಕಪ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮನ್ನು ಕೇಳ್ತಾ ಇದೆ. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ಕಂಟಿನ್ಯೂ ಅಂತಕ್ಕಂಥ ಒಂದು ಆಪ್ಷನ್ನ ಕೊಡಬೇಕಾಗುತ್ತೆ. ಕೊಟ್ಟಿದ್ದಂಥ ನೋಡಿ ಫ್ರೆಂಡ್ಸ್, ಹಲೋ ವಾಟ್ಸಪ್ ಟು ಆ್ಯಕ್ಸಸ್ ಯುವರ್ ಕಾಂಟ್ಯಾಕ್ಟ್ಸ್. ಓಕೆ, ಹಲೋ ಮಾಡಿ. ಹಲೋ ವಾಟ್ಸಪ್ ಟು ಆ್ಯಕ್ಸಸ್ ಫೋಟೋಸ್ ಮೀಡಿಯಾ ಫ್ರೆಂಡ್ಸ್. ಅಂದರೆ ನಮ್ಮ ಒಂದು ಅಕೌಂಟು ಬ್ಯಾಕಪ್ ಮಾಡ್ಕೊಳ್ಳೋದಕ್ಕೆ ಕೇಳ್ತಾ ಇದೆ. ಇಲ್ಲಿ ಹಲೋ ಕೊಡಿ. ಇಲ್ಲಿ ನೋಡ್ತಾ ಇರಲ್ಲ ಫ್ರೆಂಡ್, ಇಲ್ಲಿ ಸ್ಕಿಪ್ ಕೊಡ್ಬೇಡಿ. ರಿಸ್ಟೋರ್ ಅಂತಕ್ಕಂಥ ಒಂದು ಆಪ್ಷನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಮ್ಮ ಒಂದು ಬ್ಯಾಕಪ್ ಮಾಡಿರ್ತಕ್ಕಂಥ ಅಕೌಂಟು ನಮ್ಮ ಒಂದು ಹೊಸ ವಾಟ್ಸಪ್ಗೆ ಎಲ್ಲನೂ ಹ್ಯಾಡ್ ಆಗ್ತಾ ಹೋಗುತ್ತೆ ಈ ರೀತಿಯಾಗಿ. ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಬಂತಲ್ಲ, ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಓಕೆ, ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಒಂದು ಹೆಸರನ್ನ ಹಾಕಬೇಕಾಗುತ್ತೆ. ನಿಮ್ಗೆ ಏನು ಬೇಕೋ ಅದನ್ನ ಅಥವಾ ನಿಮ್ಮ ಫೀಲಿಂಗ್ಸ್ಗಳನ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್. ಹಾಕಿದ ನಂತರ ಇಲ್ಲಿ ನೆಕ್ಸ್ಟ್ ಅಂತಕ್ಕಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ
ಫ್ರೆಂಡ್ಸ್ ಓಕೆ, ಈ ರೀತಿಯಾಗಿ ವೆರಿಫಿಕೇಶನ್ ಆಗುತ್ತೆ. ಫ್ರೆಂಡ್ಸ್ ಇದಾದ ನಂತರ ನೋಡಿ, ಇಲ್ಲಿ ನಮ್ಮ ಒಂದು ಗೂಗಲ್ ಡ್ರೈವ್ನ ಬ್ಯಾಕಪ್ ಕೇಳುತ್ತೆ. ಡೈಲಿ, ವೀಕ್ಲಿ, ಮಂತ್ಲಿ, ನೆವರ್ ಅಂತ ಇದೆ. ಇಲ್ಲಿ ಡೈಲಿ ಅನ್ನೋ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ, ಇದು ಸೆಲೆಕ್ಟ್ ಮಾಡಿದ ನಂತರ ನಮಗೆ ಕೇಳುತ್ತೆ ನಿಮ್ಮ ಒಂದು ಜಿಮೇಲ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ನಿಮಗೆ ಯಾವುದಾದ್ರೂ ಒಂದು ಜಿಮೇಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಹತ್ರ ಯಾವುದಿರುತ್ತೋ ಅದೊಂದು ಜಿಮೇಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಹತ್ರ ನನಗೆ ಜಾಸ್ತಿ ಅಂದರೆ ನಾನು ಒಂದೇ ಜಿಮೇಲ್ನ ಬಳಸೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಅದೇ ರೀತಿ ಬಳಸಿದ್ರೆ ಭಾರಿ ಒಳ್ಳೆಯದು ಅಂತ ಹೇಳ್ತಾ ನನ್ನ ಒಂದು ಜಿಮೇಲ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ಓಕೆ, ಈ ರೀತಿಯಾಗಿ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ನಮ್ಮ ಹಿಂದಿರ್ತಕ್ಕಂಥ ನಮ್ಮ ಫ್ರೆಂಡ್ಸ್ಗಳ ಕಾಂಟ್ಯಾಕ್ಟ್ಸ್ ನಂಬರ್ಸ್ಗಳು ಮತ್ತು ಅವರಿಗೆ ಮಾಡಿರ್ತಕ್ಕಂಥ ಮೆಸೇಜಸ್ಸು ಇನ್ಕ್ಲೂಡಿಂಗ್ ವೀಡಿಯೋಸು ಪ್ರತಿಯೊಂದು ಕೂಡ ನಮಗೆ ನಮ್ಮ ಒಂದು ಹೊಸ ವಾಟ್ಸಾಪ್ಗೆ ಬ್ಯಾಕಪ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆ, ನಮ್ಮ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಅದ್ಭುತವಾದಂಥ ಒಂದು ಟಾಪಿಕ್ ತಗೊಂಡು ನಿಮ್ಮ ಮುಂದ್ಗಡೆ ಬರ್ತೀನಿ. ದಿಸ್ ಇಸ್ SDS ಸ್ಟುಡಿಯೋಸ್ ಕನ್ನಡ. ಮರಿಬೇಡಿ ಫ್ರೆಂಡ್ಸ್, ಬಾಯ್.